ಗ್ರಾಮದಲ್ಲಿ ಇವತ್ತು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಏನು ಚುನಾವಣೆ ಬರ್ತಾ ಇದೆ ಸೆಪ್ಟೆಂಬರ್ 28ಕ್ಕೆ ಅದರದ್ದು ಒಂದು ಸಭೆ ನಿನ್ನೆ ಮಾಡಿದ್ವಿ. ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಎಲ್ಲ ಮುಖಂಡರು ಭೇಟಿಯಾಗಿ ಅವ್ರಿಗೆ ಯಾವ ರೀತಿ ನಾವು ಚುನಾವಣೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಂತ ಸಭೆಯನ್ನ ಮಾಡಿದ್ವಿ. ಇವತ್ತು ಗುಡಿಗೆರೆ ಗ್ರಾಮಸ್ಥರ ಆಗಿರ್ಬೋದು ಮುಖಂಡರಿಗೆ ಭೇಟಿಯಾಗಿ ಯಾವ ರೀತಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಂತ ಇವತ್ತು ಸಭೆಯನ್ನ ಕರೆದಿದೆ. ಈಗಾಗಲೇ ಯಾಕೆ ಈ ಚುನಾವಣೆ ಮಾಡುವಂತ ಅಗತ್ಯವಿತ್ತು ಅಂತ ಈಗಾಗಲೇ ರವಿ ವಿಠಲ್ ಆಗಿರ್ಬೋದು, ಅಶೋಕ್ ಅವರ ಆಗಿರ್ಬೋದು ಎಲ್ಲ ನಮಗೆ ಹೇಳಿದ್ದಾರೆ. ಏನು 30 ವರ್ಷಗಳಿಂದ ಆಗದಂತ ಕೆಲಸ ಕಾರ್ಯ ಜಯಗೌಡ ಪಾಟೀಲ್ ಅವರ ಅಧ್ಯಕ್ಷತೆ ಬಂದಾದ್ಮೇಲೆ ಬರೀ 3 ತಿಂಗಳಲ್ಲಿ ಹಲವಾರು ಕೆಲಸಗಳನ್ನ ಅವರು ಮಾಡಿ ತೋರಿಸಿದ್ದಾರೆ. 30 ವರ್ಷಗಳಲ್ಲಿ ಆಗದಂತ ಕೆಲಸ ಕಾರ್ಯಗಳನ್ನ ಇವತ್ತು ಬರೀ 3 ತಿಂಗಳಲ್ಲಿ ಮಾಡ್ತೋರಿಸುವಂತ ಕಾರ್ಯವನ್ನು ಮಾಡಿದ್ದಾರೆ. ಹಲವಾರು ಕಡೆ ಇದನ್ನು TC ಅವಶ್ಯಕತೆ ಇತ್ತು, TC ಓವರ್ಲೋಡ್ ಆಗಿದ್ರು, ಎಸ್ಟಿಮೇಟ್ಗಳಾಗಿರ್ಬೋದು, ನಿರಂತರ ಜ್ಯೋತಿ ಕನೆಕ್ಷನ್ಗಳಾಗಿರ್ಬೋದು, ಇಂಥ ಹಲವಾರು ಯೋಜನೆಗಳನ್ನ ಇವತ್ತು ವಿದ್ಯುತ್ ಸಹಕಾರಿ ಸಂಘದ ರೈತರಿಗೆ ಸಾರ್ವಜನಿಕರಿಗೆ ಮುಟ್ಟಿಸುವಂತ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಅದನ್ನ ನೋಡಿ ಮತ್ತೊಮ್ಮೆ ಅವರಿಗೆ 3 ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ. ಇನ್ನು ಮುಂದಿನ 5 ವರ್ಷ ಅವಧಿ ಅವರ ಕೈಯಲ್ಲಿ ಅಧಿಕಾರಿ ಕೊಟ್ಟಿದ್ದೆ ಆದ್ರೆ ಇನ್ನೂ ಸಾವಿರಾರು ಜನರಿಗೆ, ಸಾವಿರಾರು ರೈತರಿಗೆ ಅವರು ವಿದ್ಯುತ್ ಸಂಘದ ಸೌಲಭ್ಯಗಳನ್ನ ಅವರು ಮುಗಿಸುವಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಇವಾಗ ತಪ್ಪನಗೌಡ ಪಾಟೀಲ್ ಅವರ ಒಂದು ಹೆಸರಿನಲ್ಲಿ ಏನವರು ಒಂದು ಪೆನ್ನಲ್ ಅನ್ನ ಮಾಡ್ಕೊಂಡಿದ್ದಾರೆ. 15 ಜನ ರೈತರು ಸೇರ್ಕೊಂಡು ತಪ್ಪನಗೌಡ ಪಾಟೀಲ್ ಅವರು ಈ ಸರ್ಕಾರ ಕಟ್ಟಿ ಕೊಡಿಸಿದಂತ ನಾಯಕರು ಅವರ ಒಂದು ಹೆಸರಿನಲ್ಲಿ ಇವತ್ತು ಪೆನ್ನಲ್ ಅನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಮ್ಮ ಆಶೀರ್ವಾದ ಇವತ್ತು ಬೇಕಂತ ಅವರು ಕೇಳಲಿಕ್ಕೆ ಇವತ್ತು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಮನೆಗೆ ನಾಳೆ ವರ್ಷ ವೋಟರ್ ಲಿಸ್ಟ್ ಬರ್ತದೆ. ವೋಟರ್ ಲಿಸ್ಟ್ ಪ್ರಕಾರ ಯಾವ್ಯಾವ ಅವ್ರ ಹೆಸರಿದೆ ಅವ್ರ ಮನೆಗೆ ಹೋಗಿ ನಾವು ಪ್ರಚಾರ ಮಾಡಿ ಅವರ ಮನಸ್ಸನ್ನ ಗೆಲ್ಲುವಂತ ಪ್ರಯತ್ನ ನಾವೆಲ್ಲರೂ ಇಲ್ಲಿ ಸೇರಿದಂತ ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಮಾಡಬೇಕಾಗಿದೆ. ಈಗಾಗಲೇ ಹಲವಾರು ತಂಡಗಳಿರ್ಬೋದು, ಅನೇಕ ಕಡೆಯಿಂದ ನಾವೆಲ್ಲರಿಗೂ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಕೂಡ ಸ್ಥಳೀಯವಾಗಿ ಪ್ರಮುಖ ತಮ್ಮ ಮೇಲೆ ಜವಾಬ್ದಾರಿ ರಸ್ತೆ ತಮ್ಮ ಸಲಹೆ ಮತ್ತು ತಮ್ಮ ಮಾರ್ಗದರ್ಶನ ಹೇಗೆ ಮಾಡ್ತೀರಾ ಅದರ ಮೇಲೆ ನಾವೆಲ್ಲರಿಗೂ ಒಂದು ಚುನಾವಣೆಯನ್ನ ನಾವು ಮಾಡ್ತೇವೆ. ಕಾವನಲ್ಲಿ ತಮ್ಮ ಸಲಹೆ ಸೂಚನೆಗಳು ಕೂಡ ನಮಗೆ ತಮ್ಮ ಯಾವ ರೀತಿ ಮಾಡಿದರೆ ಒಳ್ಳೆಯದಾಗುತ್ತೆ. ಇಲ್ಲಿನ ಸಭೆ ಮಟ್ಟದಲ್ಲಿ ಯಾರೇ ಮುಖಂಡರಿಗೆ ಭೇಟಿಯಾದರೆ ನಮಗೆ ಪ್ಲಸ್ ಆಗ್ತದೆ. ಯಾರೇ ಒಂದು ಈ ರೀತಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ನಮ್ಮ ಸಲಹೆ ಸೂಚನೆ ಕೊಟ್ಟು ಕೂಡ ನಮ್ಮ ಪ್ರಯತ್ನ ಮಾಡ್ತೇವೆ. ತಮ್ಮ ಕೂಡ ಸಲಹೆ ಸೂಚನೆ ಕೊಟ್ಟರೆ ಇಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಪ್ರಮುಖವಾಗಿ 3 ಸರ್ಕಾರಿ ಸಂಸ್ಥೆಗಳ ಮುಖಾಂತರ ಇಲ್ಲಿನ ಪ್ರಮುಖವಾಗಿ ರಾಜಕೀಯನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಈಗಾಗಲೇ ವೆಂಕಟೇಶ್ವರ ಫ್ಯಾಕ್ಟರಿ ಅಂದ್ರೆ ಇದು ಕೂಡ ಈಗಾಗಲೇ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಕೂಡ ಈಗ ವೆಂಕಟೇಶ್ವರ ಫ್ಯಾಕ್ಟರಿ ಕೂಡ ಅದು ಅಧ್ಯಕ್ಷತೆ ಇದೆ. ಅದಕ್ಕೆ ಮುಖಾಂತರ ಕೂಡ ಸಾಕಷ್ಟು ಕಾರ್ಮಿಕರಾಗಿರ್ಬೋದು, ರೈತರಿಗೆ ಆ ಒಂದು ಫ್ಯಾಕ್ಟರಿಯಿಂದ ಸಾಕಷ್ಟು ಲಾಭ ಆಗ್ತದೆ, ಅವ್ರಿಗೆ ಸಹಾಯ ಆಗ್ತದೆ. ಈಗ ಅದ್ರ ಕೂಡ ವೆಂಕಟೇಶ್ ಫ್ಯಾಕ್ಟರಿ ಕೇನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕೇನ್ ಫಿಲ್ಮೆನ್ ಆಗಿರ್ಬೋದು, ಅವ್ರ ಮುಖಾಂತರ ಇವತ್ತು ಹುಕ್ಕೇರಿ ತಾಲೂಕಲ್ಲಿ ರಾಜಕೀಯ ಮಾಡುವಂತ ಇತಿಹಾಸ ನಾವೆಲ್ಲರೂ ನೋಡಿದ್ದೇವೆ. ಅದೇ ರೀತಿ ವಿದ್ಯುತ್ ಸಹಕಾರಿ ಸಂಘದ ಲೈನ್ಮೆನ್ ಆಗಿರ್ಬೋದು, ಅದರಿಂದ ರೈತರಿಗಾಗಿರ್ಬೋದು, ಬೇಕಾದವ್ರಿಗೆ ಸಹಾಯ ಮಾಡೋದು, ಬೇಡದವ್ರಿಗೆ ಕೇಬಲ್ ಕಟ್ ಮಾಡೋದು, ಇಂಥ ಅನೇಕ ರಾಜಕೀಯವನ್ನ ನಾವೆಲ್ಲರೂ 30 ವರ್ಷಗಳ ನಂತರ ಹುಡುಕೋತ್ ಬಂದಿದ್ದೇವೆ. ಸ್ವತಃ ನಿರ್ದೇಶಕರು ಕೂಡ ಅವರು ಯಾರಾದ್ರೂ TC ಕೊಡಬೇಕು, ಯಾರಾದ್ರೂ ಸಹಾಯ ಮಾಡ್ಬೇಕಂದ್ರೂ ಕೂಡ ಅವ್ರ ಕಡೆ ಅಧಿಕಾರ ಇರಲಿಲ್ಲ. ಅದನ್ನ ನೋಡಿ ಇವತ್ತು ಅವರೆಲ್ಲ ಬೆಳೆಸತ್ತು ಇವತ್ತು ಜಯಗೌಡ ಪಾಟೀಲ್ ನೇತೃತ್ವದಲ್ಲಿ ಈ ಕಡೆ ಬಂದಿದ್ದಾರೆ. ಕಳೆದ 3 ತಿಂಗಳಲ್ಲಿ ಬಹುಶಃ ಅವರಿಗೆ ಎಷ್ಟೊಂದು ಅಧಿಕಾರ ಸಿಕ್ಕಿದ್ರೆ ಸಾಕಷ್ಟು ಜನರು ಅವ್ರ ಕೆಲಸನ ಇವತ್ತು ನಡೆಸ್ತಾ ಇದ್ದಾರೆ.
ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೆಲಸ ಮಾಡಬೇಕು, ಅವ್ರಿಗೆ ಗೆಲ್ಲಿಸುವಂತ ಪ್ರಯತ್ನ ಮಾಡ್ಬೇಕಂತ ತಮ್ಮಲ್ಲಿ ಕೊಡ್ತೇನೆ. ಯಾಕಂದ್ರೆ ಮೊದಲು ಒಂದೇ ಕಡೆ ಒಂದು ಕೆಲಸ ಕಾರ್ಯ ಮಾಡ್ಬೇಕಂದ್ರೆ ಒಂದೇ ಕಡೆ ಅದು ಕೇಂದ್ರಿತ ಹೋಗಿತ್ತು, ಅಲ್ಲೇ ಹೋಗ್ಬೇಕು, ತಿಳಿಸಿಬೇಕಾದ್ರೆ ಒಂದು ಎಸ್ಟಿಮೇಟ್ ಮಾಡೋದು ಕೂಡ ಅಲ್ಲೇ ಹೋಗಿ ಕೆಲಸ ಕಾರ್ಯ ಮಾಡುವಂತ ಸಮಸ್ಯೆ. ಇವತ್ತು ನೇರವಾಗಿ ಡೈರೆಕ್ಟರ್ಗಳು ರೈತರ ಜನ ಕಡೆ ಹೋಗ್ತಾರೆ. ಮೊದಲ ರೈತರು ಸಾರ್ವಜನಿಕ ಹೋಗ್ತಿದ್ರೆ ಈಗ ನೇರವಾಗಿ ಡೈರೆಕ್ಟ್ ಕೂಡ ಜನರಿಗೆ ರೈತರಿಗೆ ಭೇಟಿಯಾಗಿ ಕೆಲಸ ಕಾರ್ಯ ಮಾಡುವಂತ ಸನ್ನಿವೇಶ ಇವತ್ತು ಬಂದಿದೆ. 24 ತಾಸದಲ್ಲಿ ಅವತ್ತು ನೀವು ಅರ್ಜಿ ಕೊಟ್ರೆ 24 ತಾಸದಲ್ಲಿ TC ರೇಟ್ ಮೇಲೆ ಕೂಡಿಸುವಂತ ಕಾರ್ಯ ಅವರು ಮಾಡ್ತಾರೆ. ಕಾನೂನಿಂದ ಎಲ್ಲರೂ ಮಾಡಬೇಕು. ನಮ್ಮ ಜೊತೆಗೆ ಸದಾ ಸತೀಶ್ ಸದಾ ಇರ್ತಾರೆ. ಇದರಲ್ಲಿ ಯಾವುದೋ ಒಂದು ಜಾತಿ ಆಗಿರ್ಬೋದು, ಧರ್ಮದ ಪ್ರಶ್ನೆ ಬರುವುದಿಲ್ಲ. ಸತೀಶ್ ಜಾರಕಿಹೊಳಿ ಇವತ್ತು ನಾವು ಕೆಲಸ ಮಾಡಬೇಕು. ನಮ್ಮ ಕೆಲಸದಿಂದ ಒಬ್ಬ ಮನುಷ್ಯನ ಗುರುತಿಸ್ಬೇಕು, ಯಾವುದೇ ಜಾತಿ ಧರ್ಮದಿಂದ ಗುರುತಿಸ್ಬೇಡ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ಬಂದಿದ್ವಿ. ಕಾವನಹಟ್ಟಿಯಲ್ಲಿ ಇವತ್ತು ಕೆಂಪೇಗೌಡ ಮತಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಎಲ್ಲಾ ಸಮಾಜ, ಎಲ್ಲಾ ಧರ್ಮದ ಜಾತಿಯವರು ಇದ್ದಾರೆ. ಇವತ್ತು ಕೆಂಪೇಗೌಡ ಮತಕ್ಷೇತ್ರದಲ್ಲಿ 1 ಲಕ್ಷ ಮತ ಅವ್ರು ಪಡಿಬೇಕಂದ್ರೆ ಎಲ್ಲಾ ಜಾತಿ, ಎಲ್ಲಾ ಧರ್ಮದವ್ರು ಮತ ಹಾಕಿದಾಗ ಮಾತ್ರ 1 ಲಕ್ಷ ಅವ್ರು ಸಿಗ್ತಾವ. ಇಲ್ಲೂ ಈ ಚುನಾವಣೆಯಲ್ಲಿ ಜಾರಕಿಹೊಳಿ 7,30,000 ಮತಗಳು ಅವ್ರು ಪಡಿಬೇಕಂದ್ರೆ ಯಾವುದೇ ಒಂದ್ ಸಮಾಜ ಹಾಕೋದ್ರಿಂದ ಅವ್ರಿಗೆ ಮತ ಸಿಗುವುದಿಲ್ಲ. ಎಲ್ಲಾ ಸಮಾಜ, ಎಲ್ಲಾ ಜಾತಿದವ್ರು ಮತ ಹಾಕಿದಾಗ ಮಾತ್ರ ಅವ್ರು ಅಷ್ಟೊಂದು ಮತ ಆ ಸ್ಥಾನದಲ್ಲಿ ಅವರು ಹೋಗಿದ್ದಾರೆ. ಕಾನೂನಿನಲ್ಲಿ ಇವತ್ತು ಎಲ್ಲಾ ಸಮಾಜ, ಎಲ್ಲಾ ಜಾತಿಯನ್ನ ತಗೊಂಡು ಹೋಗುವಂತ ಕೆಲಸ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ತಾವು ಆದ್ಯತೆಯನ್ನ ಕೊಡಿ, ಅವ್ರಿಗೆ ತಮ್ಮ ಮತವನ್ನ ಕೊಡ್ರಿ ಅಂತ ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ. ಇನ್ನು ಮುಂದೆ ಅವರು ಈ ಬಂದಂತ ಪ್ಯಾನಲ್ ಕೂಡ ಅವ್ರು ಕೆಲಸ ಮಾಡಿದ್ರು, ಮತ್ತೆ ಅವರು ಕೂಡ ಮತ್ತೆ 5 ವರ್ಷ ನಂತರ ಮತ್ತೆ ನಿಮ್ಗೆ ಅವಕಾಶ ಇರುತ್ತೆ. ಅವಾಗ ಬೇಕಾದ್ರೆ ತಾವು ಇವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೆ ನೀವು ಬದಲಾವಣೆ ಮಾಡೋದು. ಅದು ಈಗ ಸತಿ ನಾವೆಲ್ಲರೂ ಇವ್ರಿಗೆ ಅವಕಾಶವನ್ನ ಕೊಟ್ಟು ಇವರ ಕೆಲಸ ಕಾರ್ಯ ನೋಡಿ ನಾವೆಲ್ಲರೂ ಅವ್ರಿಗೆ ಬದಲಾವಣೆ ಹಾಕ್ಬೇಕಂತ ಹೇಳಲಿಕ್ಕೆ ಬಯಸುತ್ತೇನೆ. ಮತ್ತು ಅದೇ ರೀತಿ ಹುಕ್ಕೇರಿ ಏನು DCC ಬ್ಯಾಂಕ್ ಎಲೆಕ್ಷನ್ ನಡೀತಾ, ಅದ್ರ ಕುರಿತವಾಗಿ ಕೂಡ ಸತೀಶ್ ಜಾರಕಿಹೊಳಿ ಹಲವಾರು ಕಡೆ ಸಭೆಯನ್ನ ಮಾಡಿದ್ರು. ಸಾಕಷ್ಟು PKPSಗಳನ್ನ ಕರ್ನಾಟಕ ವಿಶ್ವಾಸದಲ್ಲಿ ತೆರೆದು ಸುಮಾರು 58ಕ್ಕಿಂತ ಹೆಚ್ಚು PKPS ಸೊಸೈಟಿಗಳು ಅವರ ಬೆಂಬಲಕ್ಕೆ ಎದ್ದಿದ್ದು. ಇನ್ನೂ ಕೂಡ ಅವಕಾಶ PKPS ಮುಖಾಂತರ ರೈತರ ನಿಯಂತ್ರಣ ಮಾಡುವುದು, ಪತ್ರಗಳ ಮುಖಾಂತರ ಅವರಿಗೆ ಮಾಡುವುದು ಕೂಡ ರಾಜಕೀಯ ಸನ್ನಿವೇಶ ನಾವೆಲ್ಲರೂ ನೋಡಿದ್ದೆ. ಕಾನೂನಿನಲ್ಲಿ ಅದು ಕೂಡ ಇವತ್ತು ರಾಜೇಂದ್ರ ಪಾಟೀಲ್ ಅವ್ರನ್ನ ಘೋಷಣೆ ಮಾಡಿ ಅವರ DCC ಬ್ಯಾಂಕ್ಗೆ ಪ್ರವೇಶ ಮಾಡೋದು ಮಾಡಿದ್ರು. ಸುಮಾರು 58 PKPS ಸೊಸೈಟಿಗಳು ಅವ್ರಿಗೆ ಬೆಂಬಲ ಕೂಡ ಮಾನ್ಯ ನಡೆದ ಸಭೆಯಲ್ಲಿ ನೀಡಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಯಾರನ್ನೂ ಕೂಡ ಅವ್ರನ್ನು ಇಟ್ಕೊಳ್ಳೋದು ಬೇಡ, ಸ್ವತಂತ್ರವಾಗಿ ಚುನಾವಣೆ ನಡೀಲಿ, ಯಾರನ್ನೂ ಕೂಡ ಹಿಂಗೆ ಕಟ್ಟಿ ಹಾಕೋದು ಬೇಡ ಅಂತ ಉದ್ದೇಶದಿಂದ ಅವರು ಸ್ವತಂತ್ರವಾಗಿ ಬಿಟ್ರು. ಅದನ್ನೇ ಲಾಭ ತಗೊಂಡು ಕೆಲವೊಂದನ್ನ ತಗೊಂಡೋಗಿ ಒತ್ತಾಯಪೂರ್ವಕವಾಗಿ ಟರ್ವ ಪಾಸ್ ಮಾಡೋದು ಎಲ್ಲ ತಮಗೆ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಯಾವ ರೀತಿ ನಡೀತದೆ ಅಂತ ಗೊತ್ತಾಗಿದೆ. ಅದಕ್ಕೆ ಇವತ್ತು ಸತೀಶ್ ಜಾರಕಿಹೊಳಿಗೆ ಹುಕ್ಕೇರಿ ತಾಲೂಕಲ್ಲಿ ಒಂದು ಹೊರಗಿನ ನಿಮಗೆ ಮಾಡಬೇಕು, ರಾಜಕೀಯದಲ್ಲಿ ಮಾಡಬೇಕಂತ ಏನೋ ಅನ್ನೋದಿಲ್ಲ. ಹುಕ್ಕೇರಿ ಕ್ಷೇತ್ರದ ಜನತೆಗೆ, ರೈತರಿಗೆ ನಮ್ಮ ತೊಂದರೆ ನೋಡಿ ಅವ್ರ ತ್ರಾಸ ನೋಡಿ ಅವತ್ತು ಇಲ್ಲಿ ಈ ಕ್ಷೇತ್ರಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಅವ್ರಿಗೆ ಸಹಾಯ ಮತ್ತು ಸಹಕಾರ ನೀಡಬೇಕಂತ ತಮ್ಮಲ್ಲಿ ನಾನು ವಿನಂತಿಯನ್ನ ಇವತ್ತು ಮಾಡ್ಕೊಳ್ತೇನೆ. ಯಾಕಂದ್ರೆ ಈಗಾಗಲೇ ಹೇಳಿದ್ರು, ಇವತ್ತು 3 ಸಹಕಾರ ಸಂಸ್ಥೆಯ ಸಂಕೇಶ್ ಶುಗರ್ ಫ್ಯಾಕ್ಟರಿ ಆಗಿರ್ಬೋದು, ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ಆಗಿರ್ಬೋದು, ಇವತ್ತು DCC ಆಗಿರ್ಬೋದು, ಇವರು ಕೂಡ ಇಂಡಿಯನ್ ಸಮಾಜದವರೇ ಇವತ್ತು ಸಂಖ್ಯೆಯಾಗಿದೆ. ಎಲ್ಲ ಕೂಡ ಹುಕ್ಕೇರಿ ತಾಲೂಕವರೇ. ಅದಕ್ಕೆ ಬಹುಶಃ ಯಾರು ಹೊರಗಿಂದ ಬಂದ ಆಡಳಿತ ಮಾಡುವಂತ ಪ್ರಶ್ನೆ ಇಲ್ಲ. ಈಗೇನು ಹುಕ್ಕೇರಿ ತಾಲೂಕಿನ ಜನತೆ ತಾವೇ ಆ ಮತದಾರ ಪಟ್ಟಿಯಲ್ಲಿ 15 ಜನ ಏನು ನಿರ್ದೇಶಕರು ನಿಲ್ತಾರೋ ಅವರು ಕೂಡ ಹುಕ್ಕೇರಿ ತಾಲೂಕರು, ಅಧ್ಯಕ್ಷ ಉಪಾಧ್ಯಕ್ಷ ಯಾರಾಗ್ತಾರೋ ಅವರು ಕೂಡ ಹುಕ್ಕೇರಿ ತಾಲೂಕವರೇ ಆಗ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಯಾರು ಬರುವಂತ ಪ್ರಶ್ನೆ ಇಲ್ಲ. ನಾವು ಹುಕ್ಕೇರಿ ತಾಲೂಕು ಕೂಡ ಸ್ಥಾನದಲ್ಲಿ ಇರ್ತಾರೆ. ಸಂಪೂರ್ಣವಾಗಿ ತಪ್ಪೆಯಲ್ಲಿ ಅಂತ ಕಾರ್ಯ ಮಾಡ್ತಾರೆ. ಕಾವನಟ್ಟ ತಾವೆಲ್ಲರೂ ನಾಳೆ ವೋಟ್ ಲಿಸ್ಟ್ ಬಂದಾದ್ಮೇಲೆ ಸರ್ವೆ ಮಾಡಿ ಯಾವ ವೋಟ್ಸ್ ನಮಗೆ ಆಗ್ತದೆ, ಯಾವ ಹಾಕೋದಿಲ್ಲ ಅಂತ ಒಂದು ಸರ್ವೆಯನ್ನ ಮಾಡೋ ಮುಖಾಂತರ ಮತ್ತು ಡೆತ್ ಎಲ್ಲ ತೆಗೆಯುವ ಮುಖಾಂತರ ಆನಂತರ ನಾವೆಲ್ಲ ಕೆಲಸ ಮಾಡೋಣ. ಯಾರ ಮನೆಗೆ ಹೋಗಿ ಅವರ ಮನಸ್ಸಿಗೆ ಬರುವಂತಹ ಪ್ರಯತ್ನ ಮಾಡೋಣ. ಜೊತೆಗೆ
ನಮಗೆ ಸತೀಶ್ ಅವರು ಬಹುಶಃ ಕಳೆದ 200 ವರ್ಷಗಳಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮತ್ತು ರೇಣುಕಾ ಜಾರಕಿಹೊಳಿ ಲೋಕಸಭಾ ಸದಸ್ಯ ಆದಮೇಲೆ ಸದಾ ತಮ್ಮ ಜೊತೆಗೆ ಈ ಕ್ಷೇತ್ರದ ಜೊತೆ ನಿಲ್ಲುವಂತ ಅವರು ಪ್ರಯತ್ನ ಮಾಡಿದ್ದಾರೆ. ಹಲವಾರು ಅಭಿವೃದ್ಧಿ ಕೆಲಸ ಕೂಡ ಇಲ್ಲಿ ಅವರು ನಮ್ಮ ಅನುದಾನದ ಮುಖಾಂತರ ಇವತ್ತು ನೀರಾವರಿ ಯೋಜನೆ ಆಗಿರ್ಬೋದು, ಎಲ್ಲೆಲ್ಲಿ ಸಮುದಾಯ ಭವನಗಳಾದ ಅಲ್ಲೆಲ್ಲ ಸಮುದಾಯ ಭವನ, ಶಾಲೆ ಕಟ್ಟಡಗಳು, ಇಂಥ ಅನೇಕ ಸ್ಮಶಾನ ಅಭಿವೃದ್ಧಿ ಆಗಿರ್ಬೋದು, ಗೋಡೆ ಕಟ್ಟಡ ಆಗಿರ್ಬೋದು, ಇಂಥ ಅನೇಕ ಅಭಿವೃದ್ಧಿಗಳನ್ನ ಈಗಾಗಲೇ 2 ವರ್ಷಗಳಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇದಾದ್ಮೇಲೆ ಕೂಡ ಮುಂದೆ ನಮ್ಮ ಜೊತೆಗೆ ಸದಾ ನಮ್ಮ ಜೊತೆಗೆ ಇರುವಂಥ ಬೆನ್ನೆಲುಬಾಗಿರುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ವಿಶೇಷವಾಗಿ ಗೋಡಗೇರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯನ್ನ ಹೆಚ್ಚಿನ ಮತಗಳನ್ನ ನಮ್ಮ ಜನರಿಗೆ ಕೊಡಿಸುವಂಥ ಪ್ರಯತ್ನ ತಾವೆಲ್ಲರೂ ನಮ್ಮ ಶ್ರಮ ಆಗ್ತಿದೆ. ಆದರೆ ತಾವೆಲ್ಲರೂ ಖಂಡಿತವಾಗಿ ನಮಗೆ ಫಲ ಸಿಕ್ಕೇ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ಇದೇ ರೀತಿ ಎಲ್ಲರೂ ಉತ್ಸಾಹಪೂರ್ವಕವಾಗಿ ನಾಳೆಯಿಂದ ನಾವು ಕೆಲಸ ಮಾಡೋಣ. ಅದ್ರ ಜೊತೆಗೆ ತಮ್ಮ ಸಲಹೆ ಸೂಚನೆ ಕೂಡ ತಾವು ಹೇಳ್ಬೋದು, ಯಾವ ರೀತಿ ನಮ್ಮ ಮಾಡಿದ್ರೆ ಎಲೆಕ್ಷನ್ ಅನುಕೂಲ ಆಗ್ತದೆ, ತಾವು ಕೂಡ ತಮ್ಮ ಸಲಹೆ ಸೂಚನೆ ಕೊಡ್ರಂತ ಹೇಳುತ್ತಾ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ.